ಕಿಶೋರ್ ಕುಮಾರ್ ಪುತ್ತೂರ್. ಅವಕಾಶಕ್ಕಾಗಿ ಧನ್ಯವಾದಗಳು ಮಾನ್ಯ ಸಭಾಪತಿಯವರೇ. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 1082 ಮಾನ್ಯ ಗೃಹ ಸಚಿವರಿಗೆ. ಮಾನ್ಯ ಸಭಾಪತಿಗಳೇ ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಗೃಹ ಸಚಿವರು ಉತ್ತರವನ್ನು ನೀಡಿದ್ದಾರೆ. ನನ್ನ ಪ್ರಶ್ನೆ ಇದ್ದದ್ದು ಮಂಗಳೂರಿನ ಕಮಿಷನರೇಟ್ ಪೊಲೀಸ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಕೊರತೆ ಬಗ್ಗೆ. ಒಂದಷ್ಟು ಮನವಿ ಅವರ ಹತ್ರ ಉಂಟು. ಯಾಕಂದರೆ ಸುಮಾರು 801 ಪೊಲೀಸ್ ಹುದ್ದೆಗಳಲ್ಲಿ ಇರಬೇಕಿತ್ತು. ಆದರೆ ತುಂಬ ಕೊರತೆ ಇದೆ ಅಲ್ಲಿ. ಅದ್ರ ಜೊತೆಗೆ 114 ರಿಕ್ತ ಅಂದರೆ ಖಾಲಿ ಹುದ್ದೆ ಬಾಕಿ ಇದೆ. ಅದರ ಜೊತೆಗೆ 15% ತನಕ ಮಾತ್ರ ಇರಬೇಕು ಕಾನೂನು ಪ್ರಕಾರ. ಆದರೆ ಏನೋ ಉತ್ತರ ಕರ್ನಾಟಕದಿಂದ ಬಂದವರು ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆದ ನಂತರ 10 ವರ್ಷ ತಮ್ಮ ಅವಧಿ ಆದ ನಂತರ ಎಲ್ಲ ಅನುಭವವನ್ನು ಪಡೆದ ನಂತರ ವಾಪಸ್ ತಮ್ಮ ಊರಿಗೆ ಹೋಗುವಂಥ ವಿಚಾರ. ಈಗಾಗಲೇ 64 ಜನ ಮನವಿಯನ್ನು ಸಲ್ಲಿಸಿದ್ದಕ್ಕೆ DGP ಅವರನ್ನು ಕಲಿಸಲಿಕ್ಕೆ ಆದೇಶವನ್ನು ಹೊರಡಿಸಿದ್ದಾರೆ. ಕಮಿಷನರ್ ಅವರು ಇಲ್ಲಿ ಅದು 64 ಜನ ಹೋದರೆ ಸುಮಾರು 22% ತನಕ ಅಲ್ಲಿ ಕೊರತೆ ಆಗ್ತದೆ. ಆ ಕಾರಣಕ್ಕೆ ಅವರನ್ನು ಅಲ್ಲಿ ಉಳಿಸಬೇಕು. ಅದರ ಜೊತೆಗೆ ಮಂಗಳೂರು ಅಂದ ತಕ್ಷಣ ಪ್ರವಾಸೋದ್ಯಮ ಶೈಕ್ಷಣಿಕ ಕೇಂದ್ರವಾಗಿ ಇಡೀ ದೇಶಾದ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ಬೋದು, ಕೇರಳ ಗಡಿ ಭಾಗ ಕೂಡ ಮಂಗಳೂರು ನಗರ ದಕ್ಷಿಣಕ್ಕೆ ಬರ್ತದೆ. ಆ ಕಾರಣಕ್ಕೆ ಇಲ್ಲಿ ಈಗಾಗಲೇ ಪೊಲೀಸ್ ವ್ಯವಸ್ಥೆಯಲ್ಲಿ ಅತ್ಯಂತ ಕಠಿಣವಾಗಿ ಕೆಲವು ಕ್ರಮವನ್ನು ಕೈಗೊಂಡಿದ್ದಾರೆ. ಅದು ಡ್ರಗ್ಸ್ ನಶಾಮುಕ್ತ ಭಾರತ ಇರ್ಬೋದು, ಅಕ್ರಮ ನುಸುಳಿಕೆಯನ್ನು ಹಿಡಿದಿದ್ದಾರೆ, ವಿದೇಶಿ ಪ್ರಜೆಗಳನ್ನು ಬಂಧನ ಮಾಡಿದ್ದಾರೆ ಕಮಿಷನರ್ ಅವರು, ನಕಲಿ ಅಂಕಪಟ್ಟಿ ಜಾಲವನ್ನು ಪತ್ತೆ ಮಾಡಿದ್ದಾರೆ, ಸೈಬರ್ ಕ್ರೈಮ್ ಮತ್ತು ಡಿಜಿಟಲ್ ಅರೆಸ್ಟ್ ಅನ್ನು ಪ್ರಕರಣವನ್ನು ಹಿಡಿದಿದ್ದಾರೆ. ನಾನನ್ನೋದು ಸಿಬ್ಬಂದಿ ಕೊರತೆ ಇರುವ ಕಾರಣಕ್ಕೋಸ್ಕರ ಒಂದೊಂದು ಸ್ಟೇಷನ್ ಲೆಕ್ಕದಲ್ಲಿ 40 ಜನ ಇರಬೇಕಾದಲ್ಲಿ 20 ಜನರು ಇದ್ದಾರೆ. ಆದರೆ ತಾವು ಅದಕ್ಕೆ ತಕ್ಷಣಕ್ಕೆ ಒಂದು ಕ್ರಮವನ್ನು ವಹಿಸಿ ಆ ಸಿಬ್ಬಂದಿ ಕೊರತೆ ನೀಗಿಸುವ ಮುಖಾಂತರ ಇನ್ನಷ್ಟು ಕ್ರೈಮ್ ರೇಟ್ ಅಪರಾಧ ಪ್ರಕರಣ ಕಡಿಮೆ ಆಗಿದೆ. ಜನಸಂಖ್ಯೆ ಜಾಸ್ತಿ ಆದ ತಕ್ಷಣ ಅಪರಾಧ ಪ್ರಕರಣ ಕೂಡ ಜಾಸ್ತಿ ಆಗ್ತದೆ. 2023ರಲ್ಲಿ 3354, 24ರಲ್ಲಿ 3813, 25 ಮಾನ್ಯ ಸಭಾಪತಿಗಳೇ, ಸಿಬ್ಬಂದಿಯ ಕೊರತೆ ಬಗ್ಗೆ ಮಾನ್ಯ ಕಿಶೋರ್ ಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಕಳೆದ 4-5 ವರ್ಷದಿಂದ ನಮ್ಮ ಇಲಾಖೆಯಲ್ಲಿ ರೆಕ್ರೂಟ್ಮೆಂಟೇ ಆಗಿರಲಿಲ್ಲ ಕಾನ್ಸ್ಟೇಬಲ್ಸ್. ನಮ್ಮ ಸರ್ಕಾರ ಬಂದ ಮೇಲೆ ನಾವು ಈಗಾಗಲೇ ಇಲ್ಲಿವರೆಗೆ ಒಂದು 5000 ಕಾನ್ಸ್ಟೇಬಲ್ಸನ್ನು ರೆಕ್ರೂಟ್ ಮಾಡಿದ್ದೇವೆ. ಮತ್ತು ಸಬ್ ಇನ್ಸ್ಪೆಕ್ಟ್ರುಗಳು, ತಾವು ಈ PSI ಹಗರಣ ಅಂತ ಕೇಳಿರ್ಬೋದು, ಅದು 545 ಜನ ರೆಕ್ರೂಟ್ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅಂಥೇಳಿ ನಾನು ಅದನ್ನು ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ. ಅದನ್ನು ಬಗೆಹರಿಸಿ ಕೋರ್ಟ್ಗಳು ಏನು ಇಂಟರ್ವೆನ್ಷನ್ ಆಗಿತ್ತು ಅದನ್ನು ಕೂಡ ಬಗೆಹರಿಸ್ಕೊಂಡು 545 ಜನ ಸಬ್ ಇನ್ಸ್ಪೆಕ್ಟ್ರನ್ನು ಕೂಡ ರೆಕ್ರೂಟ್ ಮಾಡಿ ಈಗಾಗಲೇ ಅವರಿಗೆ ಟ್ರೈನಿಂಗ್ ಮುಗಿಸಿ ಬಹುಶಃ ಇನ್ನೊಂದು ವಾರದಲ್ಲಿ ಅವರಿಗೆ ಪಾಸಿಂಗ್ ಔಟ್ ಪೆರೇಡ್ ಮಾಡಿ ಪ್ರತಿ ಪೊಲೀಸ್ ಸ್ಟೇಷನ್ಸ್ ಇಂತಿಂಥ ಪೊಲೀಸ್ ಸ್ಟೇಷನ್ಗಾಗಲೇ ಅವ್ರನ್ನ ತೋರಿಸಿದ್ದೇವೆ. ಅದ್ರ ಜೊತೆಗೆ 402 ಸಬ್ ಇನ್ಸ್ಪೆಕ್ಟ್ರನ್ನು ಕೂಡ ಅದನ್ನು ರೆಕ್ರೂಟ್ಮೆಂಟ್ ಮಾಡಿ ಅವರು ಟ್ರೈನಿಂಗಲ್ಲಿದ್ದಾರೆ. ಬಹುಶಃ 2 ತಿಂಗಳಲ್ಲಿ ಅವರು ಕೂಡ ಹೊರಗಡೆ ಬರ್ತಾರೆ. ಈಗ ಹೊಸದಾಗಿ ಈಗೇನು ನಾವು 56,000 ಜನನ ರೆಕ್ರೂಟ್ ಮಾಡ್ತೇವೆ ಅಂತೇಳಿ ನಾವು ಮೊನ್ನೆ ಕ್ಯಾಬಿನೆಟಲ್ಲಿ ಡಿಸಿಷನ್ ತೊಗೊಂಡಿದ್ದೀವಿ. ಅದರಲ್ಲಿ 8,000 ಪೊಲೀಸ್ ಕಾನ್ಸ್ಟೇಬಲ್ಸನ್ನು ರೆಕ್ರೂಟ್ ಮಾಡೋದಕ್ಕೆ ಕೂಡ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ರೆಕ್ರೂಟ್ಮೆಂಟಿನ ಬಗ್ಗೆ ನಾವು ಹೆಚ್ಚು ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ತಮ್ಮ ಪ್ರಶ್ನೆ ಏನು ಅಂತೇಳಿದರೆ, ಈಗ ರೆಕ್ರೂಟ್ಮೆಂಟ್ ಆದವರು ಉದಾಹರಣೆಗೆ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಪ್ಲಿಕೇಶನ್ಸ್ ಕರೆದ್ರೆ ಅಪ್ಲಿಕೇಶನ್ಸ್ ಹೆಚ್ಚು ಬರ್ತಕ್ಕಂಥದ್ದು ಬೇರೆ ರಾಜ್ಯಗಳಿಂದ. ದಕ್ಷಿಣ ಕನ್ನಡ ಜಿಲ್ಲೆಯವರು ಅರ್ಜಿ ಹಾಕೋದಿಲ್ಲ. 10% ಅರ್ಜಿ ಹಾಕಿದರೆ ನಮ್ಮ ಪುಣ್ಯ. ಆ ರೀತಿ ಪರಿಸ್ಥಿತಿ ಇದೆ. ಅದು ಯಾಕೇನೋ ಗೊತ್ತಿಲ್ಲ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಅಂತ ಒಂದು ಒಳ್ಳೆ ಹುದ್ದೆ ಅಂತ ಅನಿಸಿಲ್ಲ ಅವರಿಗೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಅಥವಾ ಬೇರೆ ಬೇರೆ ಆಪರ್ಚುನಿಟೀಸು ಬೇರೆ ಹೊರಗಡೆ ಎಲ್ಲ ಸಿಗ್ಬೋದು ಅವರಿಗೆ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಹೆಚ್ಚು ಹಾಕೋದಿಲ್ಲ, ಹೊರಗಡೆಯವರು ಆಗ್ತಾರೆ. ನಾವು ಮಂಗಳೂರಿನಲ್ಲಿ ನಾನು ಬಂದಾಗ ನೋಡಿದರೆ ಅಲ್ಲಿ ಇರೋರೆಲ್ಲ ಹೆಚ್ಚು ಜನ ಬಿಜಾಪುರದಿಂದ ಬಂದಿರೋರು, ರಾಯಚೂರಿಂದ ಬಂದಿರೋರು, ಆ ಭಾಗಗಳಿಂದ ಬಂದಿರೋರೇ ಹೆಚ್ಚು ಜನ ಇದ್ದಾರೆ. ಅವ್ರಿಗೆ ಸಮಸ್ಯೆ ಏನು ಅಂತೇಳಿದ್ರೆ ಅವರಿಗೆ ತುಳು ಮಾತಾಡೋಕ್ಕೆ ಬರೋದಿಲ್ಲ. ಅವರಿಗೆ ತುಳು ಕಲಿಯೋ ಅಷ್ಟೊತ್ತಿಗೆ ಅವರಿಗೆ
ವಯಸ್ಸಾಗೋಗಿರುತ್ತೆ. ಆದರೆ ಅವರಿಗೆ ಪ್ರಾಬ್ಲಮ್ ಏನಂದರೆ ಅವರಿಗೆ ನಮ್ಮ ಜಿಲ್ಲೆಗೆ ಹೋಗಬೇಕು ಅಂತೇಳಿ ಯಾವಾಗಲೂ ಬೇಡಿಕೆ ಅವರಿಗೆ. ನಾವು ಅದಕ್ಕೆ ಕಾನೂನಲ್ಲಿ ಪ್ರೊವಿಷನ್ ಮಾಡಿದ್ದೇವೆ. 7 ವರ್ಷ ಆದಮೇಲೆ ಅವ್ರ ಜಿಲ್ಲೆ ಎಲ್ಲಾದರೂ ಕೇಳ್ಕೊಳ್ತಾರೆ, ಅದನ್ನು ಕೊಡ್ಬೋದು ಅಂತೇಳಿ ಕಾನೂನು ಮಾಡಿದ್ದೇವೆ. ಅದು ಕೂಡ ಏನು ಭಾಳ ಜನ ಒಂದೇ ಸರಿ ಹಾಕ್ಬಿಡ್ತಾರೆ. ಅದಕ್ಕೆ ನಾವು ಸೀನಿಯಾರಿಟಿ ಲಿಸ್ಟ್ ಮಾಡಿ ಆ ಸೀನಿಯಾರಿಟಿ ಪ್ರಕಾರ ಮಾಡ್ತೇವೆ. ಅದಕ್ಕಿಂತ ಮೊದಲು ಯಾರು ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತೇಳಿ ಪತಿ ಪತ್ನಿ ಪ್ರಕರಣಗಳು, ಅದಕ್ಕೆ ಪ್ರಯಾರಿಟಿ ಕೊಟ್ಟು ಮಾಡ್ತೇವೆ. ಇಲ್ಲಿ ನೋಡಿ 3 ವರ್ಷದಲ್ಲಿ 100 ನಾವು ರೆಕ್ರೂಟ್ಮೆಂಟ್ ಮಾಡಿರೋದು 4967. ನಾವು ಅವರಿಗೆ ಅವಕಾಶ ಕೊಟ್ಟಿದ್ದು ಅಂದರೆ ಬೇರೆ ಅವ್ರ ಜಿಲ್ಲೆಗಳಿಗೆ ಹೋಗೋದಕ್ಕೆ 1189 ಜನರಿಗೆ ಅವ್ರ ಜಿಲ್ಲೆಗಳಿಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ತಾವು ಹೇಳಿದಾಗೆ ಈಗ ನಾವು ಹೆಚ್ಚು ಜನರನ್ನ ಕೊಟ್ಟರೆ ಇಲ್ಲಿ ಖಾಲಿ ಆಗಿಬಿಡುತ್ತೆ. ಈಗಾಗಲೇ ಮಿನಿಮಮ್ ಏನಿದೆ ಅದರಲ್ಲಿ ನಡೀತಾ ಇದೆ, ಅಂಥದ್ರಲ್ಲಿ ನಾವು ಮತ್ತು ಕೊಟ್ಟರೆ ಪ್ರಾಬ್ಲಮ್ ಆಗುತ್ತೆ. ಈಗ 63 ಜನರಿಗೆ ಕ್ಲಿಯರೆನ್ಸ್ ಕೊಟ್ಟಿದ್ದೀವಿ, ಆದರೆ ಅವ್ರನ್ನ ಬಿಡುಗಡೆ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಇಲ್ಲಿ ನಮಗೆ ಕಡಿಮೆ ಆಗುತ್ತೆ ಅಂತೇಳಿ ಅಲ್ಲಿ ಕಮಿಷನರು ಇಲ್ಲ ಸರ್ ನಾವು ಬಿಡುಗಡೆ ಮಾಡಿದರೆ ನಮಗೆ ಕಡಿಮೆ ಆಗಿಬಿಡುತ್ತೆ, ಆದ್ದರಿಂದ ನಾವು ಸದ್ಯಕ್ಕೆ ಬಿಡುಗಡೆ ಮಾಡೋದು ಬೇಡ ಅಂತೇಳಿ ಅವ್ರು ಹಾಗೆ ಇಟ್ಟಿದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ಕಾನೂನು ಮಾಡಿದ್ದಾರೆ. 15% ನೋಡಿ 15/7/24 ಒಂದು ಹೊಸ ಕಾನೂನು ತಂದಿದ್ದೀವಿ. 15% ಮೇಲೆ ನೀವು ಟ್ರಾನ್ಸ್ಫರ್ ಮಾಡಿಕೊಡ್ದು ಅಂತ ಕಾನೂನು ತಂದಿದ್ದೀವಿ. ಆದ್ದರಿಂದ ಎಲ್ಲ ರೀತಿಯಲ್ಲೂ ಕೂಡ ಅದಕ್ಕೆ ಕ್ರಮ ತಗೊಂಡು ಒಂದು ಸ್ಟೇಷನ್ನಲ್ಲಿ ಎಷ್ಟು ಮಿನಿಮಮ್ ಸಿಬ್ಬಂದಿ ಇರಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ಕ್ರಮ ತಗೊಂಡಿದ್ದೀವಿ. ಆ ಪ್ರಕಾರ ಇವತ್ತು ಮಾಡ್ತೀವಿ. ತಾವು ಇನ್ನೊಂದು ಪ್ರಶ್ನೆ ಕೇಳಿದಿರಿ, ಅಂದರೆ ಇಲಾಖೆಯ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ಒಂದೇ ಜಿಲ್ಲೆ ಘಟಕದಲ್ಲಿ ಕರ್ತವ್ಯ ನಿರ್ವಹಿಸಲು ನಿಯಮಾವಳಿ ಅಥವಾ ನೇಮಕಾತಿ ಅಧಿಸೂಚನೆಯಲ್ಲಿ ತಿದ್ದುಪಡಿ ತರ್ತೀರಾ ಅಂತ. ಅದಕ್ಕೆ ಅದು ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಅದನ್ನು ಯಾವುದೇ ಬದಲಾವಣೆಯನ್ನು ತರೋಕ್ಕೂ ಆಗೋದಿಲ್ಲ. ಮಾನ್ಯ ಸಭಾಪತಿಗಳೇ, ಮಾನ್ಯ ಸದಸ್ಯರು ಕೇಳಿದ್ದಾರೆ, ಅವರು ಬಳ್ಳಾರಿ ಡಿಸ್ಟ್ರಿಕ್ಟಲ್ಲಿ ಉದಾಹರಣೆ 25% ಆಗಿಬಿಟ್ಟಿದೆ. ಇದೇ ರೀತಿ ಅಂದರೆ ಹಿಂದೆ ನಾನು ಒಟ್ಟಾರೆ ಹೇಳ್ತಾ ಇದ್ದೀನಿ, ನಮ್ಮ ಸರ್ಕಾರ ಬಂದ ಮೇಲೆ ಅಷ್ಟೇ ಅಲ್ಲ. ಆಮೇಲೆ ಬೆಂಗಳೂರು ಸಿಟಿಯಲ್ಲಿ ಅದು ಸಿಟಿ ಬಿಟ್ಟು ಆಚೆ ಹೋಗೋಂಗಿಲ್ಲ, ರೆಕ್ರೂಟ್ಮೆಂಟ್ ಸಿಟಿಗೆ ಪ್ರತ್ಯೇಕವಾಗಿ ಮಾಡೋದ್ರಿಂದ ಅಲ್ಲಿ ಯಾರೂ ಚೇಂಜಸ್ ಕೇಳೋದಿಲ್ಲ. ಬೀದರ್ ಡಿಸ್ಟ್ರಿಕ್ಟಲ್ಲಿ 34% ಆಗಿದೆ. ಇದೇ ರೀತಿ ಯಾವಾಗ ಇದು 22-23ರಲ್ಲಿ ರಾಯಚೂರಿನಲ್ಲಿ 72% ಆಗಿಬಿಟ್ಟಿದೆ. ಅದರಿಂದ ನಮಗೆ ಇಲ್ಲಿ ಒಂದು ಕಡೆ ಸಿಬ್ಬಂದಿಯನ್ನು ಸ್ಟೇಷನ್ಸ್ಗಳಲ್ಲಿ ಸರಿಯಾಗಿ ಇಟ್ಕೊಳ್ಬೇಕು, ಸರಿಯಾದ ಸಂಖ್ಯೆಯಲ್ಲಿ. ಇನ್ನೊಂದು ಕಡೆ ನಾವು ರೆಕ್ರೂಟ್ಮೆಂಟನ್ನು ಆಗಿಂದಾಗೆ ಮಾಡ್ತಾ ಇರಬೇಕು. ಅದನ್ನು ಮಾಡ್ತಾ ಇದ್ದರೆ ತೊಂದರೆ ಆಗೋದಿಲ್ಲ. ರೆಕ್ರೂಟ್ಮೆಂಟ್ ಯಾವಾಗ ನಾವು 4 ವರ್ಷ 5 ವರ್ಷ ರೆಕ್ರೂಟ್ಮೆಂಟ್ ಮಾಡದೇ ಇದ್ದರೆ ಸ್ವಾಭಾವಿಕವಾಗಿ ರಿಟೈರ್ಡ್ ಆಗ್ತಾರೆ, ರಿಟೈರ್ಡ್ ಆದಮೇಲೆ ಖಾಲಿ ಆಗಿಬಿಡ್ತವೆ. ಆದ್ದರಿಂದ ಮಾನ್ಯ ಸದಸ್ಯರಿಗೆ ನಾನು ಹೇಳೋದಿಷ್ಟೇ, ಈ ನಿಯಮ ಏನಿದೆ 15% ಅದ್ರ ಮೇಲೆ ನಾವು ಮಾಡಿಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಅವ್ರಿಗೆ ಗಮನ. ಸಚಿವರು ಉತ್ತರ ಕೊಟ್ಟು ಆದರೆ ಅಂತಂದರೆ ಈಗ ಉತ್ತರ ಕರ್ನಾಟಕ ಕಡೆ ಬಂದವರು 95% ಅಲ್ಲಿಯವರೇ ಸರ್. 10 ವರ್ಷ ಆದ ನಂತರ ಎಲ್ಲ ನಮ್ಮ ಮಂಗಳೂರಿನ ಎಲ್ಲ ವಿಚಾರ ಅವ್ರಿಗೆ ಗೊತ್ತಿರ್ತದೆ. ಅದರ ನಂತರ ಊರಿಗೆ ಹೋದಾಗ ಇಲ್ಲಿ ಖಾಲಿ ಆಗ್ತೀವಿ, 200 ಪೋಸ್ಟ್ ಖಾಲಿ ಇದೆ. ನಾನನ್ನೋದು ಈಗ ಇದ್ದದರಲ್ಲಿ 150 ಹೆಡ್ ಕಾನ್ಸ್ಟೇಬಲಲ್ಲಿ 44 PSA ಮಾಡುವಂಥದ್ದು ಆ ರೀತಿ ಅವರು ವೇತನ ಶ್ರೇಣಿಗೆ ಬಂದಿದ್ದಾರೆ. ಅದರ ಜೊತೆಗೆ 16 PSA ಬೇಕು ಸರ್. 44 ASAಯಲ್ಲಿ 16 PSA ಅದರಲ್ಲೇ ಮಾಡ್ಬೋದು. ಅವರನ್ನು ಅರ್ಹತೆ ಉಂಟು ಅವರಿಗೆ, ಅವರನ್ನು ಮಾಡಿ ಪೊಲೀಸ್ ಕಾನ್ಸ್ಟೇಬಲ್ ಅಂತ ತಕ್ಷಣ ಕೊಟ್ಟರೆ ಇನ್ನೂ ಕಾನೂನು ಸುವ್ಯವಸ್ಥೆ ಗಟ್ಟಿ ಮಾಡ್ಬೋದು. ನನ್ನ ವಿನಂತಿ ನಿಮ್ಮ ಹತ್ರ. ಇಲ್ಲ, ಖಂಡಿತವಾಗಿ ಈಗ ಅದ್ರ ಬಗ್ಗೆನೇ ಕ್ರಮ ತಗೊಳ್ತಾ ಇದ್ದೀವಿ ಮಾನ್ಯ ಸಭಾಪತಿಗಳು. ರಿಕ್ರೂಟ್ಮೆಂಟ್ ಪ್ರೋಸೆಸ್ ಸ್ಟಾರ್ಟ್ ಆಗಿದ್ರೆ ಎಲ್ಲವೂ ಕೂಡ ಸರಿ ಆಗ್ತದೆ.